ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ತುಂಬಾ 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 ಖುಷಿ ಅನಿಸ್ತು. ಒಂಥರ ಪೆಪಿ ಸಾಂಗ್ ಅಥವಾ ಎನರ್ಜಿ ಸಾಂಗ್, ಯಾರಾದ್ರೂ ಸರಿ ಕುಣಿಬೇಕು ಅನ್ನೋ ಸಾಂಗು. ಅದಕ್ಕೋಸ್ಕರ ನಾನು ಚೈತನ್ಯ ಹೇಳಿದ್ದು ಕುಣಿಯಪ್ಪ ನೀನು ಅಂತೇಳಿ. ತುಂಬಾ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ ಮತ್ತೆ ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ರು ನಮ್ಮ ಮನೆಗೆ ಬಂದಿದ್ರು. ಆದ್ರೆ ಇನ್ನು ಮನೆ ನಮ್ದು ಫಿನಿಶ್ ಆಗ್ತಾ ಇತ್ತು. ಅಂದ್ರೆ ಕೂತ್ಕೊಳ್ಳೋ ಕೂಡ ಜಾಗ ಇರ್ಲಿಲ್ಲ. ನಾವು ಚೇರ್ ಕೊಡ್ಬೇಕು ಅಂತಂದ್ರೆ ಇಲ್ಲಪ್ಪ ಕೂಡ್ಸೋದು ಅಂತ ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದು ಇದನ್ನ ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ವೇಣು ಎರಡು ಮುಖ್ಯ ಕಾರಣ ಇತ್ತು. ಒಂದು, ವಿನೋದಿನ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು, ಇನ್ ಮತ್ತೆ ಚೈತನ್ಯ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದ್ರೆ ಚೈತನ್ಯ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ವೇಣುಗೆ. ಆ ಎರಡೂ ಕಾರಣದಿಂದ ಒಪ್ಕೊಂಡ್ವಿ. ಅವಾಗ ಪದ್ಮನ್ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋಕ್ ಮುಂಚೆ ಶ್ರೇಯಸ್ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂತ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂತ ಒಂದು ಪ್ರೊಡ್ಯೂಸರ್, ಸಿನಿಮಾ ಅಂತಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಏನು ಅಂತ ಅವ್ರ ಜೊತೆಗೆ ನನಗೆ ಅಂದ್ರೆ ವಿನೋದ್ನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕಂದ್ರೆ ನಿನ್ ಬಗ್ಗೆ ಎಷ್ಟು ಮಾತು ಕೇಳಿದೀನಿ ಅವನ್ ಬಾಯಲ್ಲಿ ಅಂದ್ರೆ ವಿನೋದ್ ಸರ್ ಅಂದ್ರೆ ಇರೋ ನಂಗೆ ಸ್ವಲ್ಪ ತಾನೇ ಗೊತ್ತು ಕಣು. ಅವ್ರ ಅಪ್ಪಾಜಿ ಜೊತೆ ನಾನು ಆಕ್ಟ್ ಮಾಡಿದೀನಿ, ಅಷ್ಟು ಬಿಟ್ರೆ ವಿನೋದಿನ ಜೊತೆ ನಾನು ಯಾವ ಸಿನಿಮಾನು ಆಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದ್ರೆ ಆತನ ಬಗ್ಗೆ ನನ್ಗೆ ಗೌರವ ಇದೆ. ಯಾಕಂದ್ರೆ ಒಳ್ಳೆ ಆರ್ಟಿಸ್ಟು, ಒಳ್ಳೆ ಕಲಾವಿದ, ಒಳ್ಳೆ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಟ್ ಇವನ ಹತ್ರ ನಿನ್ ಬಯೋಡೇಟಾ ಕೇಳಿ ನಾನು ಇನ್ನೂ ಹತ್ರ ಆಗ್ಬಿಟ್ಟೆ. ಏನೋ ನನಗೆ ತುಂಬಾ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ತರ ಇದ್ರೆ. ಯಾಕಂದ್ರೆ ಶ್ರೇಯಸ್ ಸತಿ ಹೇಳಿದ್ದ ನಾನು ನಿನ್ ಬಗ್ಗೆ. ಆಮೇಲೆ ಪದ್ಮನ್ ಬಗ್ಗೆ ಅಂತೂ ತುಂಬಾ ಖುಷಿ ಅನ್ಸುತ್ತೆ. ಪದ್ಮ ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜೈರಾಮ್ ರವರು. ತುಂಬಾ ಖುಷಿ ಅನ್ಸುತ್ತೆ. ಒಬ್ಬ ಹೆಣ್ಮಗಳು ಯಾವ್ದಾದ್ರು ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವ್ನ ಹೆಂಡತಿ, ಆಕೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ. ಆ ಸೆಪ್ಟೆಂಬರ್ ಅಷ್ಟೇ ನಾನು ಒಂದ್ಸತಿ ನೀವು ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದ್ರೆ ನನ್ಗೆ ಸಂಬಂಧ ಇಲ್ದಿರ್ಬೇಕಾದ್ರೆ, ಯಾಕಂದ್ರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದ್ರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ಮನ್ನ ನೋಡ್ತೀವಿ. ಪದ್ಮಾವತಿಯವರನ್ನ ಪದ್ಮ ಕರೆದಿದ್ದು ಈ ವೇಣು ಮತ್ತೆ ಚೈತನ್ಯನೇ ಅನ್ಸುತ್ತೆ. ಅಂದ್ರೆ ಒಂದು ತಾಯಿ ತರ ಅವರನ್ನ ಕರೆದು. ಬಟ್ ಈ ನಿಜವಾದ ತಾಯಿ ನೀವು, ಇಡೀ ನಿಮ್ಮ ಟೀಮಿಗೆ ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬಾ ಖುಷಿ ಅನ್ಸುತ್ತೆ. ಇದ್ರ ಮಧ್ಯೆ ಒಂದ್ಸತಿ ಬಹುಶಃ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ ವೇಣು, ಚೈತನ್ಯ ಮತ್ತೆ ಪದ್ಮ 3 ಜನ ಬಾಂಬೆಗೆ ಹೋಗ್ತೀರಾ ನೀನು? ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ ನಿಮ್ಗೆ ಗೊತ್ತಿಲ್ಲ ಈ ವಿಷಯ. ಏನಾಯ್ತು ಅಂತಂದ್ರೆ ವೇಣು ಮತ್ತೆ ನನಗೆ ಏರ್ಪೋರ್ಟ್ ತಲುಪಿದ್ಮೇಲೆ ವೇಣು ಫೋನ್ ಮಾಡ್ತಾನೆ ನನಗೆ. ನಮ್ಮನ್ನ ಸೆಕ್ಯೂರಿಟಿ ಅವ್ರು ಬಿಡ್ತಾ ಇಲ್ಲ ಏನಮ್ಮ ಅಂತಾನೆ ಮಾತಾಡೋದು. ನನ್ನ ಯಜಮಾನ ಅಮ್ಮ ಅಂತಾನೆ ಮಾತಾಡೋದು. ಅಮ್ಮ ನಮ್ಮನ್ನ ಬಿಡ್ತಾ ಇಲ್ಲ ಒಳಗಡೆ, ನಿನ್ಗೆ ಯಾರಿಗಾದ್ರೂ ಇದ್ರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ರೆ ದಯವಿಟ್ಟು ಹೇಳು ಅಂತಂದ್ರು. ಹೌದಾ, ನಿನ್ನ ಯಾಕೆ ಬಿಡ್ತಾ ಇಲ್ಲ? ಅದೇ ಬೈರೇನಿಗೆ ಪ್ರೊಡ್ಯೂಸರ್ ಅಂತ ಬಿಡ್ತಾ ಇಲ್ವಾ ಆ ತರದ ಸಿನಿಮಾ ಅಂತ ಹೇಳಿ? ಏನಾದ್ರು ಆ ತರದ್ದು ಏನಾದ್ರು ಇದೆಯಾ? ನಿಮ್ಮ 3 ಜನ ಮೇಲೆ ಅನುಮಾನ ಇದೆಯಾ ಅಂತೇಳಿ ಏನೇನೋ ಥಾಟ್ಸ್ ನನಗೆ, ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯ್ತು, ಇವರು ಏನಿರ್ಬೋದು ಅಂತಂದ್ರೆ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದ್ರೆ, ಸತ್ಯ ಏನಾಗಿತ್ತು ಅಲ್ಲಿ ಅಂದ್ರೆ ಇವರು ಆಧಾರ್ ಕಾರ್ಡೇ ತಗೊಂಡೋಗಿರ್ಲಿಲ್ಲ. ಅವ್ರಿಗೆಲ್ಲ ಬೇರೆಯವ್ರಿಗೆ ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆ ಇದೆಯೋ ಅವ್ರ ಮಗಂದೋ ಯಾರ್ದೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ ನ ಬುಕ್ ಮಾಡಿದವ್ರು ಯಾರು ಅಂತ ನೀವು ಕೇಳಬೇಕು. ಆ ಟಿಕೆಟ್ ನ ಬುಕ್ ಮಾಡಿದವರು ಅಂದ್ರೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ನಮ್ಗೆ ಟ್ರಾವೆಲ್ ಏಜೆಂಟ್ ಗಿಂತ ಕಮ್ಮಿ ಇದ್ದದ 40 ಆನ್ಲೈನ್ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡು ಸಿಗುತ್ತೆ ನಮ್ಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನ್ ಬುಕ್ ಮಾಡಿದ್ರೆ 3,500 ರೂಪಾಯಿ, 3,800 ರೂಪಾಯಿ ಈ ತರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟ್ ಇಂದ ಆನ್ಲೈನ್ ಬುಕ್ ಮಾಡಿದ್ರು. ಆಮೇಲೆ ನಮ್ಮ ಪ್ರೋಟೋಕಾಲ್ ಅವ್ರು ಹೋದ್ರು, ನೀವೇನು ಅದು ನೋಡಪ್ಪ ಅದನ್ನ ಅವ್ರನ್ನ ಬಿಡ್ತಾ ಇಲ್ಲಂತೆ, ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ ಅಲ್ಲಿ ತರಿಸ್ಕೊಳ್ತೀವಿ. ಅದು ಹಿಂಗ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ ಅಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು. ಆದ್ರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ಟಿಕೆಟ್. ಅಷ್ಟೇ
ಡ್ಯಾನ್ಸ್ ನಮ್ಮ ಡೈರೆಕ್ಟರ್ ಸಾಧ್ಯವೇ ಇಲ್ಲ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದ್ರೆ ಅವನ ಇಮ್ಯಾಜಿನೇಷನ್ ಅಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಈ ತರ ಟೈಮ್ ಟ್ರಾವೆಲ್ ತರ ನಾವು ಹಿಂದೆ ಈ ತರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್ ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಆವಾಗ ವಂದಿತಾ ಈ ತರ ಡ್ಯಾನ್ಸ್ ಮಾಡಿದ್ಲು, ಪೋಸ್ಟ್ ಅವ್ರಿಗೆ ಜಾಸ್ತಿ ಹಾಕಿದ್ರು. ಅದನ್ನ ಅವಾಗ ಬರ್ತಾ 50 ಡೇಸ್ ಆಗಿದೆ. 100 ಡೇಸ್ ಶೀಲ್ಡ್ ಕೊಡಕ್ಕೆ ನಾನು ಬಂದಿದ್ದೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ, ಇವರು 3 ಜನ, ಪದಮ್ಮ, ಚೈತನ್ಯ ಹಾಗೂ ವೇಣು ಮತ್ತೆ ಮಗ ನೀನು, ತೇಜು ಅವಾಗವಾಗ ಇರ್ತಿದ್ದ ಅಫ್ಕೋರ್ಸ್. ಇವರು ಇಷ್ಟು ಜನ 3 ಜನ ನನ್ನ ಇಡೀ ಚಿತ್ರವನ್ನ ತಗೊಂಡು ಹೋಗಿದ್ ರೀತಿ, ಮತ್ತೆ ವಿನೋದ್ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೆ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದ್ರೆ ವೇಣು ನಿಮ್ ಬಗ್ಗೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯದಿಂದ ಅದೊಂದು ಮಾಯಾಜಾಲ ಇದೆ. ನಮಗೆ ಭೂಷಣ್ ಅವ್ನು ಏನೋ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ ನೋಡಿ ಭೂಷಣ್ ಬಗ್ಗೆ. ನನ್ಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದ್ಬಿಡ್ತು. ಅಲ್ಲ ಸಾಂಗ್ ಅಂತ ಏನು ಮಾತಾಡಿಲ್ಲ ಮಗ, ಅದನ್ನ ಮೈಕಲ್ಲೇ ಹೊಡೆದಾಕ್ಬಿಟ್ಟು ಕಣ ಕೇಳೋ ಶೂಟಿಂಗ್ ಅಲ್ಲಿ. ಅವನ್ ಕೋರ ಬಂದು ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದೆ ಅದಕ್ಕೆ ಥಪಾರ್ ಅಂತ ಹೊಡೆದು ಏನಿಲ್ಲ. ಪಾಪ ಭೂಷಣ ನಿನ್ಗಿದೆಲ್ಲ ಗೊತ್ತಿಲ್ಲ ಮಗನೇ. ತುಂಬಾ ಅವ್ನು BP ಎಲ್ಲ ಬಹಳ ಹೈಯಲ್ಲಿದೆ. ಏನೋ ಒಂದಿತ್ತು ನೋಡಿ BP ತಣ್ಣಗಾಗಿರ್ಬೋದು. ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ನನಗೆ ಆ ಹೆಣ್ಮಗಳಿಗೆ ಗೊತ್ತಿದೆ. ಅವ್ರಿದ್ದಾಗಲೇ ನಾನು ಜಾಸ್ತಿ ಬರ್ಬೇಕಿತ್ತು ಶೂಟಿಂಗ್ಗೆ, ಬಂದಿದ್ರೆ ಡೈರೆಕ್ಟರ್ ಹೆಂಗಿರ್ತಿದ್ದ ಅಂತ ನೋಡ್ತಿದ್ದೆ ನಾನು. ಬಟ್ ತುಂಬಾ ಖುಷಿ ಅನ್ಸುತ್ತೆ. ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವ್ನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದಾರೆ. ಬಾರು ಇದ ಕುತ್ಕೊಂಡ ಎಡಿಟೆಡ್ ನಮ್ ಹರಿ ತುಂಬಾ ಚೆನ್ನಾಗಿ ಅಂದ್ರೆ ಅಲ್ಲಿ ಬಾಂಬೆಲಿ ಡ್ರೈವ್ ಮಾಡಕ್ ಹೋಗಿದ್ದಾರೆ ವೇಣುವರು. ಇವತ್ತು ಸಂಜೆ ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲಿ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂದ್ರೆ ಫಸ್ಟ್ ಹೋಗ್ಬಿಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣಿಗೆ ನಾನು 4 ಸತಿ ಹೇಳಿದ್ದೀನಿ, ಚೈತನ್ಯಂಗೆ ಹೇಳಿದ್ದೀನಿ. ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರು ಇದ್ರೆ ಅದು ಸಂತೋಷ್ ನಾರಾಯಣರವರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅದೇ ಕೈ ಎಟಕಬಹುದು ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ರಿಂದ ಅಂತ ಸಂಗೀತ ನಿರ್ದೇಶಕರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವ್ರ ಕೈಯಲ್ಲಿ ಒಂದು ರೀತಿಯಾದ ಬೀಟ್ ಸಾಂಗ್ಸ್ ಅನ್ನೆಲ್ಲ ಹಾಕ್ಸಿ ಆ ಮ್ಯೂಸಿಕ್ ಹಾಕ್ಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು. ನಿನಗೆ ವಿನೋದನಿಗೆ, ಯಾಕಂದ್ರೆ ನೀವಿಬ್ರೇ ಡಿಸೈಡ್ ಮಾಡಿದ್ರಂತೆ ಇವರೇ ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ ಹತ್ತಾಗೋರಿಗೆ ಅರ್ಥ ಆಗಿರುತ್ತೆ ಪಾಪ. ಯಾಕೆ ಸಿನಿಮಾ ಲೇಟ್ ಅಂತಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದು ಅದಲ್ಲ. ಬಟ್ ಆದ್ರೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಲ್ಲಾಂದ್ರೆ ಸುಮ್ಮನೆ ಇಂಡಿಯಾದಲ್ಲಿ ನಂಬರ್ 1 ಸಂಗೀತ ನಿರ್ದೇಶಕ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪಾರ್ಟ್ ಆಫ್ ದಿ ಸಿನಿಮಾ ಜರ್ನಿ ಅಂದ್ರೆ ಇದೆಲ್ಲವೂ ಆಗ್ಬೇಕು. ಹಿಂಗೆಲ್ಲ ಆದ್ರೇನೆ ಆ ಸಿನಿಮಾ ಜರ್ನಿನ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಮಗುವನ್ನ ಹೇಗೆ 1 ತಿಂಗಳಿಗೆ ಎತ್ತ ಮೇಲೆ ನಾವು ಕನ್ಸೀವ್ ಅಂತ ಆದ್ಮೇಲೆ ಅಲ್ಲಿಂದ ಶುರು ಆಗುತ್ತೆ, ಮಗು ಹೆರಿಗೆ ಆಗಿ ಮಗು ಹೊರಗಡೆ ಭೂಮಿ ಮೇಲೆ ಬರೋ ತನಕ ಅದೊಂದು ದಟ್ಸ್ ಜರ್ನಿ ಆಫ್ ದಿ ಸಿನಿಮಾ. ದಟ್ ಈಸ್ ದ ಸಿನಿಮಾ ಸ್ಟೈಲ್. ಆಮೇಲೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ಅವರು ಸಂತೋಷ್ ನಾರಾಯಣ್ ಅಂತ ಒಬ್ಬ ಸಂಗೀತ ನಿರ್ದೇಶಕರು ವೇಣು ಬಗ್ಗೆ ತುಂಬಾ ಅತ್ಯಂತ ಮೆಚ್ಚಿಕೊಂಡು ಮಾತನಾಡಿದ್ದು, ಮತ್ತೆ ಅವರ ಶ್ರೀಮತಿ ಮೀನಾಕ್ಷಿ ಅವರು ಕೂಡ ತುಂಬಾ ಮೆಚ್ಚಿಕೊಂಡು ಮಾತಾಡಿದ್ದು. ನಾನು ಸಂಗೀತ ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಕೆಲವೇ ಸಿನಿಮಾಗಳು ನನ್ನ ಹೃದಯಕ್ಕೆ ಮನಸ್ಸಿಗೆ ಹತ್ತಿರವಾಗಿರೋದು, ಕ್ಲಾಸಿಕ್ ಅನ್ಸೋದು. ಅದರಲ್ಲಿ ಒಂದು ಬಲರಾಮನ ದಿನಗಳು ಅಂತ ಹೇಳಿದ್ರು. ಅದು ದಟ್ ಇಸ್ ವೆರಿ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಸಂಗೀತ ನಿರ್ದೇಶಕರು. ಆಮೇಲೆ ಟಿ ಸೀರೀಸ್ ಅವರು ಸುಮ್ಮನೆ ಬಂದು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತ ಹಾಡ್ಕೊಂಡು ತಗೊಂಡು ಹೋಗುವಂತವ್ರಲ್ಲ. ಅಂಥವ್ರು ಬಂದು ಈ ಸಿನಿಮಾಕ್ಕೆ ರೈಟ್ಸ್ ತಗೊಂಡೋಗಿದ್ದಾರೆ, ಮ್ಯೂಸಿಕ್ ರೈಟ್ಸ್ ಅಂತಂದ್ರೆ ಎಗೇನ್ ಪದ್ದಮ್ಮ, ಇಟ್ಸ್ ಎ ಗ್ರೇಟ್ ಸ್ಟ್ರೆಂತ್ ನಿಮಗೆ.
ಆಮೇಲೆ ಇಡೀ ಕಲಾವಿದರ ತಂಡ ರೀ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಮೊದಲಿಗ ಅಫ್ಕೋರ್ಸ್ ನಾಯಕ ವಿನೋದ್, ಅದಾದ್ಮೇಲೆ ನಮ್ಮ ವಿನಯ್ ಆಗ್ಲಿ, ಪ್ರಿಯಾ ಆನಂದ್ ಅವರಾಗ್ಲಿ, ಅಥವಾ ಆ ದಿನಗಳಲ್ಲಿ ಮಾಡಿದ್ದ ಎಲ್ಲಾ ಕ್ಯಾರೆಕ್ಟರ್ಗಳಾಗ್ಲಿ, ಇವರೆಲ್ಲರೂ ಕೂಡ ಒಂಥರ ಔಟ್ ಸ್ಟ್ಯಾಂಡಿಂಗ್ ಆಗಿ ಬಂದು ನಿಂತ್ಕೊಳ್ತಾರೆ. ಆಮೇಲೆ ನನ್ನ ಒಂದಿದ್ದನ್ ಬಗ್ಗೆ ಹೇಳಲೇಬೇಕು, ನನ್ನ ಜೊತೆ ಹುಡುಗಿ ಲಕ್ಷ್ಮೀ ಪುತ್ರದಲ್ಲಿ ಬಹಳ ದಿ ಗ್ಲಾಮರಸ್ ರೋಲ್ ಅಲ್ಲಿ ಪಾತ್ರ ಮಾಡಿದ್ದು. ಈ ಹುಡುಗಿ ಡ್ರೆಸ್ ಯಾಕೊಂಡ್ ಬಂದಾಗ ಏನಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಅದ್ರಲ್ಲಿ ಅವಳನ್ನು ದಿ ಗ್ಲಾಮರಸ್ ನೋಡಿ ನನ್ಗೆ ಅದೊಂಥರ ರೂಢಿ ಆಗ್ಬಿಟ್ಟಿತ್ತು. ಅದರಲ್ಲೂ ತುಂಬಾ ಮುದ್ದಾಗಿ ಪಾತ್ರ ಮಾಡಿದಾಳೆ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀಯಮ್ಮ. ಭೂಷಣ್ ಇವರೇ ವಂಡರ್ಫುಲ್ ಡ್ಯಾನ್ಸ್ ಡೈರೆಕ್ಟರ್. ಯಾವತ್ತೂ ಸಿನಿಮಾ ಅನ್ನೋದು ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲರೂ ಬೇಕು ಮಗನೆ, ನಾನು ಮರ್ತೋಗ್ತಾರೆ, ನಾನು ಇದ್ ಮಾಡ್ತಾರೆ, ಖಂಡಿತ ಇಲ್ಲ. ಸಿನಿಮಾ ಯಾರನ್ನೂ ತೊಳೋದಿಲ್ಲ, ಯಾಕಂದ್ರೆ ಎಲ್ಲರೂ ನಿಲ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ನಿಲ್ತಾರೆ. ಇಷ್ಟು ಚೆನ್ನಾಗಿ ಮಾಡಿದ್ಯಾ ಇದು ಸಾಂಗ್, ಇದು ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ, ಜೂನ್. ಎಲ್ಲರೂ ನೋಡಿ ಈ ಪಿಕ್ಚರ್ ಅನ್ನ. ಖಂಡಿತವಾಗ್ಲೂ ಇದು ದೊಡ್ಡ ಚರಿತ್ರೆ ಸೃಷ್ಟಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಈ ನಮ್ಮ ಚೈತನ್ಯ ನೆಕ್ಸ್ಟ್ ಪಿಕ್ಚರ್ ಮಾಡೋದಕ್ಕೆ 100 days ಫಂಕ್ಷನ್ ಎಲ್ಲ ಮಾಡೋಣ, ಇದೇ ವರ್ಷ ಮಾಡೋಣ. 100 days ಫಂಕ್ಷನ್ ಎಲ್ಲ ಮಾಡಿ ಮತ್ತೆ ಅವ್ರನ್ನ ನೆಕ್ಸ್ಟ್ ಪಿಕ್ಚರ್ಗೆ ಕೊಂಡೊಯ್ಯೋಣ. ಬಟ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಇಡೀ ಟೀಮ್ಗೆ. ವಿ ಲವ್ ಯು ಪದ್ದಮ್ಮ. ಸುಸ್ವಾಗತ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯ ತುಂಬಿದ ವಂದನೆಗಳು. ನಮ್ಮ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ. KVN ಸಂಸ್ಥೆಯವರು ನಮ್ಮ ಈ ಸಿನಿಮಾನ ವಿತರಣೆ ಮಾಡ್ತಿದ್ದಾರೆ. ಇದೇ ತಿಂಗಳ 26ನೇ ತಾರೀಕು ಜೂನ್ 26ಕ್ಕೆ ನಮ್ಮ ಬಲರಾಮನ ದಿನಗಳು ಸಿನಿಮಾ ತೆರೆ ಕಾಣಲಿದೆ. ಇವತ್ತು ನೀವು ನೋಡಿದ ಹಾಗೆ ಇದು ನಮ್ಮ 3ನೇ ಹಾಡಿನ ಬಿಡುಗಡೆ. ಇದಕ್ಕಿಂತ ಮುಂಚೆ ನಾವು ಟೀಸರ್ ಬಿಡುಗಡೆ ಮಾಡಿದೀವಿ. ಇನ್ನು ಬಿಡುಗಡೆಗಿಂತ ಮುಂಚೆ, ಸಿನಿಮಾ ಬಿಡುಗಡೆಗಿಂತ ಮುಂಚೆ ಇದರ ಇನ್ನೊಂದು ಹಾಡನ್ನ ನಾವು ರಿಲೀಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಟ್ರೈಲರ್ ನ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದ್ಮೇಲೂ ಕೂಡ ಎಷ್ಟೋ ಹಾಡುಗಳಿದೆ ಇನ್ನು ರಿಲೀಸ್ ಆಗುವಂತದ್ದು. ಯಾಕೆಂದ್ರೆ ನಾವು ಸಂತೋಷ್ ನಾರಾಯಣ್ ಅವ್ರ ಹತ್ರ 5 ಹಾಡು ಮಾಡೋಕೆ ಕೇಳಿದ್ವು. ಅವರು 8 ಹಾಡು ಮಾಡಿದ್ರು, ಕಡೆ 7 ಹಾಡಿಗೆ ಅದನ್ನ ತಂದಿದ್ದಾರೆ. ರೆಕಾರ್ಡಿಂಗ್ ಕೂಡ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಹಾಡುಗಳನ್ನ ಎಷ್ಟು ಚಂದವಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಕೂಡ ಮಾಡಿದ್ದಾರೆ. ನಮ್ಮ ಈ ಸಿನಿಮಾ ಒಂದು ತಂಡದ ಪರಿಶ್ರಮ. ಮುಂಚೆನೆ ಹೇಳಿದಾಗೆ ಈ ಸಿನಿಮಾ ಆದಿನಿಗಳು ತರ ಮಾಡ್ಬೇಕು, ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗಾಗಿ ಮಾಡ್ಬೇಕು ಅಂತ ನನಗೆ ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ ಮತ್ತೆ ಪದ್ಮಾವತಿ ಮೇಡಮ್ ಇಬ್ರು ಇದನ್ನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನ್ಸ್ಕೊಳ್ಳುವಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದ್ರು. ಆದ್ರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆಕ್ಟರ್ಸ್ ನ ಕರ್ಕೊಂಡ್ಬಂದ್ರು, ಸಂತೋಷ್ ನಾರಾಯಣ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನ ಕರ್ಕೊಂಡ್ಬಂದ್ರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಹಳ ಮಹತ್ವಾಕಾಂಕ್ಷೆ ಇರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗಿದ್ದು ನನ್ನ ಸೌಭಾಗ್ಯ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಐ ವರ್ಕ್ ವಿತ್, ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದ್ರೆ ಇಂಥ ಪಾತ್ರ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲಾ ತರದ ಪಾತ್ರನ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಆದ್ರೆ ಅದರಿಂದ ಇನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಆದಿನಗಳಲ್ಲಿ ನನ್ನ ಜೊತೆ ಇದ್ದಂತ ವೇಣು ಅವರು ಮತ್ತು ಹರಿ ಇಬ್ರು ಈ ಸಿನಿಮಾದಲ್ಲಿ ಕೂಡ ಇದ್ದಾರೆ. ವೇಣು ಸರ್ ಅವರ ಛಾಯಾಗ್ರಹಣ ಮಾಂತ್ರಿಕತೆ ಇಡೀ ಕರ್ನಾಟಕ ನೋಡಿದೆ. ಈ ಸಿನಿಮಾದಲ್ಲಿ ಅದು ಇನ್ನೂ ಹೆಚ್ಚು ಅದರ ಮೇರೆಗನ್ನ ನೀವು ಅನುಭವಿಸಬಹುದು. ಹರಿ ನನಗೆ ಹಿ ಹಸ್ ಬೀನ್ ಮೈ ಸ್ಟ್ರೆಂತ್. ನನ್ನ ನರೇಶನ್ಗೆ ಯಾವಾಗ್ಲೂ ಬಹಳ ಒಂದು ರೀತಿಯ ತೀಕ್ಷ್ಣತೆ, ಒಂದು ರೀತಿಯ ಶಾರ್ಪ್ನೆಸ್ ತರೋದು ಹರಿ. ಅಂಡ್ ನನ್ನ ಆದಿನಿಗಳು ಸಿನಿಮಾದಿಂದ ಇವಾಗಿನ ತನಕ ನನ್ನ ಜೊತೆ ಟ್ರಾವೆಲ್ ಆಗ್ತಾ ಬಂದಿದ್ದಾರೆ. ಜೊತೆಗೆ ವಿಶ್ವಾಸ್ ಕಶ್ಯಪ್, ನಮ್ಮ ಸಿನಿಮಾದ
ಆರ್ಟ್ ಡೈರೆಕ್ಟರ್. ಯಾಕಂದ್ರೆ ಒಂದು ಪೀರಿಯಡ್ ಸಿನಿಮಾ ಕಟ್ಟೋದ್ರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ನ ಪಾತ್ರ ತುಂಬಾ ದೊಡ್ಡದು. 80s 90s ಬೆಂಗಳೂರಿನ ಕಟ್ಟೋದ್ರಲ್ಲಿ ವಿಶ್ವಾಸ್ ಕಶ್ಯಪ್ ಅವರ ಪಾತ್ರ ತುಂಬಾ ದೊಡ್ಡದು. ಜೊತೆಗೆ ನನಗೆ ಅದ್ಭುತವಾದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿದ್ದು ವಿಕ್ರಮ್ ಮೋರ್, ಯೋಗಾನಂದ, ಮತ್ತೆ ರವಿ ವರ್ಮ ಅವರು ಭೂಷಣ್ ಮಾಸ್ಟರ್ ನನ್ನ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಒಂದು ಇಡೀ ಬಹಳ ಪ್ರತಿಭಾವಂತ ನಟರ ದಂಡೆ ಇತ್ತು ಈ ಸಿನಿಮಾದಲ್ಲಿ. ಪ್ರಿಯಾ ಆನಂದ್ ಅವರು ಇವರ ಹೀರೋಯಿನ್, ಗ್ರೇಟ್ ವುಮೆನ್, ಗ್ರೇಟ್ ಆಕ್ಟ್ರೆಸ್. ಅವ್ರ ಜೊತೆ ವರ್ಕ್ ಮಾಡೋದು ಐ ವಾಸ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಸ್ನೇಹಿತರು ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ಆದರಣೆಗಳಲ್ಲಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಚ್ಚನ್ ಪಾತ್ರ ಮಾಡಿದ ದೀಪಕ್ ಆರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಲೀಮನ ಪಾತ್ರವನ್ನು ಮಾಡಿದ್ದಾರೆ. ವಿನಯ್ ಗೌಡ, ಈಸ್ ಅ ಫೌಂಡ್ ಆಫ್ ದಿಸ್ ಫಿಲ್ಮ್. ಅವ್ರು ಇಷ್ಟು ದಿವಸ ನೀವು ಬಹಳ ಸ್ಟೈಲಿಶ್, ಬಹಳ ಸಫಿಸ್ಟಿಕೇಟೆಡ್ ಪಾತ್ರಗಳನ್ನು ನೋಡಿದ್ರೆ, ಇಲ್ಲಿ ಕಚಡಾದ ಮಗ ಅನ್ನೋ ತರದ ಒಂದು ಪಾತ್ರಗಳು ಕಾಣಿಸ್ಕೊಂಡಿದ್ದಾರೆ. ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಅವ್ರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ, ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ಏನ್ ನೆನ್ಪಿಸ್ಕೊಡ್ಬೇಕು ಅಂದ್ರೆ ಎಂತ ಕಚಡಾದ ಮಗ ಅವರು ಅಂತ ಅನ್ಬೇಕು ಅಂತ ಅವರೇ ಹೇಳಿರೋದ್ರಿಂದ ನಾನು ಸಲಿಗೆ ತಗೊಂಡಿದ್ದೀನಿ. ರಮೇಶ್ ಇಂದ್ರ ಅವರು ಸ್ವತಃ ಅವರೇ ಒಬ್ಬರು ನಿರ್ದೇಶಕರು. ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಗಡ್ಡು ಈಶ್ವರ್ ಇದ್ದಾರೆ ಇಲ್ಲಿ, ಪ್ರತಾಪ್ ನಾರಾಯಣ್, ಅಶ್ವಿನ್, ತೇಜಸ್ ಜಯರಾಮ್, ಆಮೇಲೆ ನಮ್ಮ ಚಿನ್ಮಯ್, ಒಂದಿಡೀ ಒಂದು ಗ್ಯಾಂಗ್ ಇದೆ, ಸಿಂಗ್ಲಿ ಗ್ಯಾಂಗ್ ಅಂತ. ಅವರೆಲ್ಲರೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ನಾನು ಕೆಲವು ಆಕ್ಟರ್ಗಳ ಹೆಸರನ್ನ ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಇದೊಂದು ತುಂಬಾ ದೊಡ್ಡ ಕಾಸ್ಟ್. ನನಗೆ ಈ ಮದುವೆ ಮೇಲೆ ಕೆಲಸಕ್ಕೆ ಯಾರೋ ಒಬ್ರು ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡೋದು, ಆ ತರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ ಇಷ್ಟು ಮಾತನ್ನ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರ್ಲಿ. ಈಗ ನಮ್ಮ ಸಿನಿಮಾ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ ನಮ್ಗೆ ನಂಬಿಕೆ ಇದೆ. ಆದ್ರೆ ಪ್ರೇಕ್ಷಕರು ಬಹಳ ಕಷ್ಟಪಟ್ಟು ಥಿಯೇಟರ್ ಬರ್ತಿಲ್ಲ. ಆಮೇಲೆ ಈ ಸಿನಿಮಾನ ನೀವು ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಇದನ್ನ ನೀವು OTT ಬರ್ಲಿ ಆಮೇಲೆ ನೋಡೋಣ ಅನ್ನೋ ತರ ಸಿನಿಮಾ ಅಲ್ಲ ಇದು. ಇಟ್ ಇಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್. ಅದರಿಂದ ನಿಮ್ಮ ಸಹಾಯ ಬಹಳ ಮುಖ್ಯ ನಮ್ಗೆ ಈಗ ಮಾಧ್ಯಮ ಮಿತ್ರರು. ಯಾಕೆಂದ್ರೆ ನಿಮ್ಮ ಮೂಲಕ ನಾವು ಜನರಿಗೆ ತಲುಪೋಕ್ ಸಾಧ್ಯ. ಜನರನ್ನ ಹೇಗಾರು ಅವ್ರನ್ನ ನಾವು ರೀಚ್ ಮಾಡ್ಬೇಕಾಗಿದೆ. ಅವರು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಅವರೇ ಆಗಿ ಬೇರೆ ಜನಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂತ ನಂಬಿಕೆ ನನಗಿದೆ. ಆದ್ರೆ ಮೊದಲು ಅವರು ಬರೋದಕ್ಕೆ ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬಾ ಮುಖ್ಯ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಗಿನ ಹೇಳಿ ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವನು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸ್. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದನ್ನ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರನ್ನ ಅವ್ರು ಪರಿಚಯ ಮಾಡ್ಕೊಟ್ರು. ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ, ಅದು ಹೇಗ್ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗ್ ನಡೆಯುತ್ತೆ ಎಲ್ಲ ಪರಿಚಯ ಮಾಡ್ಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂತ ಅನೇಕ ಪುಸ್ತಕಗಳನ್ನ ಓದಿದೆ. ಶ್ರೀಧರ್ ಸರ್ ಬರೆದಿರುವಂತದ್ದು, ರವಿ ಬೆಳಗೆರೆ ಅವರು ಬರೆದಿರುವಂತದ್ದು, DK ಶಿವರಾಮ್ ಅವ್ರು ಬರೆದಿರುವಂತದ್ದು, ಹುಸೇನ್ ಜೈರಿ ಅಂತ ಒಬ್ರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮುಂಬೈ ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನ ಓದಿದೆ. ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಬೇಲಿ ಜಾರ್ಜ್ ಅಂತ ಒಬ್ರು ತುಂಬಾ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು. ಅಂದ್ರೆ 80s 90s ತುಂಬಾ ಆಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನ ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹೇಳಿದಿರುವಂತ ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯ ಕಥೆ ಆಗಿತ್ತು. ಆದ್ರೆ ಇದು 100% ಸತ್ಯ ಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದ್ರೆ ಇದೊಂದು ಕಾಲ್ಪನಿಕ ಕಥೆ.
ಅದು ಜನರಿಗೆ ಬಿಟ್ಟಿದ್ದು. ಅದು ಇಳೆಯರಾಜ ಸರ್, ಇದು ಸಂತೋಷ್ ನಾರಾಯಣ್ ಅವರು. ಸೊ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಿಹಿಗಾಳಿ ಮತ್ತೆ ಆದರೆಗಳು ಎಷ್ಟು ದೊಡ್ಡ ಹಿಟ್ ಆದ್ವು, ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದ್ರೆ ಎಷ್ಟು ವೈವಿಧ್ಯತೆ ಇದೆ ಅಂದ್ರೆ ನಮ್ಮ ಆಲ್ಬಮ್ ಅಲ್ಲಿ ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂತ ಒಂದು ಬೆಂಗಳೂರು ಒಂದು ರಾಕ್ ಆಂಥಮ್ ಇದೆ, ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂತದ್ದು, ಒಂದು ಟಪಾಂಕೂತ್ ಹಾಡು ಅದೇ ಟಾಟಾ ಟಾಟಾ ಅಂತ ಏನೋ ಬಂದಿದೆ ಅದೊಂದಿದೆ, ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ, ಒಂದು ಕ್ಲಾಸಿಕಲ್ ಮೋಲ್ಡ್ ಅಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲಾ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಡ್ಯೂರೇಷನ್ 2 ಗಂಟೆ 25 ನಿಮಿಷ ಇದೆ ಸರ್ ಒಟ್ಟಾರೆ ಸಿನಿಮಾ. ಇಲ್ಲ ಸರ್, ಅದು ನೀವು ಈ ಸಿನಿಮಾ ನೋಡಿದ್ರೆ ಇದಕ್ಕೆ ಪಾರ್ಟ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳ ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಅದರಿಂದ ಒಂದ್ ರೀತಿ ನೀವು ಅರ್ಥ ಮಾಡ್ಕೋಬಹುದು. ವಿನೋದ್ ಸರ್ ಇಲ್ಲಿ ಕರ್ತಿಕರಿ, ಥ್ಯಾಂಕ್ ಯು ಅಂಡ್ ಗುಡ್ ಮಾರ್ನಿಂಗ್. ಅಂಡ್ ಖಂಡಿತ ನಾನೇ ಒಬ್ಬ ನಿರ್ಮಾಪಕನ ಒಂದು ಏನ್ ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಮಾಡಬೇಡಿ. ಯಾಕಂದ್ರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿದ್ದು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಅಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬಾ ಪ್ಯಾಷನೇಟ್ ಆಗಿದ್ರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದ್ರೆ ದೊಡ್ಡದಾಗೆ ಮಾಡ್ಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡ್ಬೇಕು ಅಂತ ಅವ್ರಿಗಿದ್ದು. ಸೊ ಹಾಗಾಗಿ ಅವರು ಅಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರ್ಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡಕ್ ಹೋದ್ರು ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದ್ರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯ್ತು. ಬಟ್ ಎಂಡ್ ಆಫ್ ದ ಡೇ ಎಲ್ಲಾ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಅಂಡ್ ಮಾಧವನು ಆಗಿರೋದ್ರಿಂದ ನಮ್ಗೆ ಅಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲಾ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗ್ ಆಗ್ತಿದೆ. ಅಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿದೆ. ಅಂದ್ರೆ ಬಹಳ ಎಚ್ಚರವಾಗಿನೇ ನಾವು ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೊಂಡು ಬಹಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ತರ ನೋಡ್ಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟೇ ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮ್ಗೆ ಗೊತ್ತಲ್ವಾ ಯಾರು ಬಂದಾಗ ಎಷ್ಟಾಗುತ್ತೆ, ಬಜೆಟ್ ಎಷ್ಟಾಗುತ್ತೆ ಅನ್ನೋದು. ಅಂಡ್ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಅಂಡ್ KVN ಅವರು ನಿಮ್ಗೆ ಆನೆ ಬಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು KVN ಅವರು. ಸುಪ್ರೀತ್ ಸರ್ ಆಗ್ಲಿ, ವೆಂಕಟ್ ಸರ್ ಆಗ್ಲಿ. ಸೊ ಅವರು ಸಿನಿಮಾ ನೋಡಿದರೆ, ಸಿನಿಮಾ ನೋಡಿ ಖುಷಿ ಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನ ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ನಮ್ಮ ಪ್ರವೀಣ್ ಅವರು, ಏನು PR ಪ್ರವೀಣ್ ಅವರು ಇದಾರಲ್ಲ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನ ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರು ಕೊಟ್ಟಿದ್ದಾರೆ. ಅಂಡ್ ಅಫ್ಕೋರ್ಸ್ ಇದು ನಿಮ್ಗೆ ನಾನು ನಿಮ್ಮ ಹತ್ರ ಮೊನ್ನೆ ಇಂಟರ್ವ್ಯೂ ನಾನು ತುಂಬಾನೇ ಮಾತಾಡಿದ್ದೀನಿ, ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗ್ಲಿ, ಎಲ್ಲರ ಬಗ್ಗೆ ಆಗ್ಲಿ. ಬಟ್ ಈಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಅನ್ಕೊಂಡ್ರೆ. ವಿನೋದ್ ಸರ್, ಎಸ್ ಸರ್. ಯಾವುದೇ ಹೀರೋ ಆದ್ರೂ ಕೂಡ ಭೂಗತ ಲೋಕದ ಸಿನಿಮಾಗಳನ್ನು ಒಪ್ಪಿಕೊಳ್ಳಿಕ್ಕೆ ಭಯ ಪಡ್ತಾರೆ. ಕೆಲವರು ಹಿಟ್ ಹೆಜ್ಜೆನ ಹಿಂದೆ ಇಡೋದು ಸಹಜ. ಆದ್ರೆ ನೀವು ಮುಂದೆ ಇಟ್ಟಿದ್ದೀರಾ. ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತೀರಾ? ಯಾಕಂತ ಹೇಳಿದ್ರೆ ಭೂಗತ ಲೋಕದ ಸಿನಿಮಾಗಳಂತ ಹೇಳಿದ್ರೆ ಒಂದಿಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. ಸೊ ಹಾಗಾಗಿ ಯಾವ ರೀತಿ ರೆಡಿ ಆಗಿದ್ದೀರಾ? ಸರ್, ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನ ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ರೆ ಖಂಡಿತ ಯಾವುದೋ ಒಂದು ಪಾತ್ರ ಬಂದ್ರೆ ನೀವು ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮ್ಗೆ ಇದು ಕಾಲ್ಪನಿಕ ಸಿನಿಮಾ ಇದೆ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ಇದು ಬಿಸಿನೆಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲೂಯೆನ್ಸ್ ಇರಬಹುದು, ಬೇರೆಯವರ ಒಂದು ಹೆಸರುಗಳಾಗ್ಲಿ ಅಥವಾ ಇನ್ಫ್ಲೂಯೆನ್ಸ್ ಇರ್ಬೋದು. ಹಾಗಾಗಿ ನಮ್ಗೆ ಯಾವುದೇ ರೀತಿ, ಯಾಕಂದ್ರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮ್ಗೆ ಏನು ಅನ್ಸಲ್ಲ.
ಅಂಡ್ ದಿಸ್ ಇಸ್ ನಾಟ್ ಅ ಬಯೋಪಿಕ್. ಟು ಬಿ ಫ್ರಾಂಕ್, ಬಯೋಪಿಕ್ ಮಾಡುವಾಗ ಇವೆಲ್ಲ ನಿಮ್ಗೆ ಅನ್ಸ್ಬೋದು, ಎಲ್ಲ ಇದನ್ನ ಮಾಡ್ತಾ ಇದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದ್ರು ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ಇಸ್ ನಾಟ್ ಅ ಬಯೋಪಿಕ್. ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಅಂಡ್ ಮೋರ್ ಓವರ್ ನಮ್ಗೆ ಬಹಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು ಬಲರಾಮ ಅನ್ನೋದು. ಏನಕ್ಕೆ ಅಂದ್ರೆ ಅವ್ರ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೈಡೆ ಟೌನ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾಮೂರು ರೋಡ್ ಇತ್ತು, ನೀವು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೈಡೆ ಟೌನ್. ಈ ಕಡೆ ಮಾಸ್ಕ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ ನಾನು ಬಂದು ಎಲ್ಲ ಹುಡುಗರು ಅದಾದ್ಮೇಲೆ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್ ಅಲ್ಲಿ. ಎಲ್ಲ ರೌಡಿಸಮ್ ಆಗ್ಲಿ, ಎಲ್ಲ ಹುಡುಗರು ಆಗ್ಲಿ. ಸೊ ನಾವು ಅದೇ ಒಂದು ಗಾಳಿಪಟಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು, ಸುಮ್ನೆ ಯಾವ್ದೋ ಒಂದು ಪಾರಿವಾಳಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ಪಿಸಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೋ ಮಾಡಿರಲ್ಲ, ಸುಮ್ಮನೆ ಬಾರ ಮಚ್ಚ ಅಂತ ಎದುರು ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡಬೇಕು ಅಂತರಾಗಿರೋದು ನೋಡಿದ್ದಾರೆ. ನಾನು ಬೇಸಿಗೆಲ್ಲ ಹೋದಾಗ ಏನೋ ಕೇಸ್ಗಳೇ ಮಾಡಿರೋ ಹುಡುಗರು, ಮಾಡದೇ ಇರೋ ಹುಡುಗರೆಲ್ಲ ಹಣ ಏನೋ ಹಂಗ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಜನ ಆಗಿದ್ದಾರೆ. ಹಾಗಾಗಿ ಇವತ್ತಿಗೂ ನನ್ಗೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರಕ್ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು, ಬಹಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೆ ಪರಿಚಯ ಆಗಿದ್ದು ಅಗ್ನಿಶೀಧರ್ ಸಾಹೇಬ್ರು ಹಾಗೂ ಬಚನ್ ಸಾಹೇಬ್ರು. ನನಗೆ ಬಹಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ತಂದೆಯ ಮೇಲೆ ತುಂಬಾ ಗೌರವ ಇದೆ ಅವ್ರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನು ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗ್ಲಿ ಅಂತ ಹೇಳಿ ಒಂದ್ ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗ ಯಾರು ಏನೋ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡ್ ಸಿನಿಮಾ ನೋಡ್ಕೊಂಡ್ ಬಂದು ನನಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು ಅವರು. ಸೊ ಹಾಗಾಗಿ ನನ್ಗೇನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಹೇಳಿದೆ. ಸೊ ಹಾಗಾಗಿ ಯಾರು ಯಾವ್ದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್. ವಿನೋದ್, ನಿಮ್ಮ ಸಿನಿಮಾ ಜರ್ನಿಗೆ, ನಿಮ್ಮ ಸಿನಿಗ್ರಾಫ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ಯಾಕಂದ್ರೆ ಒಂದು ವಸ್ತು ಚೇಂಜ್ ಆಗ್ತಾನೆ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಓವರ್ ಆಗ್ಬೇಕು. ಸೊ ಈ ಸಿನಿಮಾ ನಿಮ್ಮ ಸಿನಿಗ್ರಾಫ್ಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡ್ ಬಂದ್ರೆ ಮಾದೇವ ಇಂದ ನೀನ್ ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗ್ಲಿ ಅಥವಾ ಬಲರಾಮ ಆಗ್ಲಿ, ನನ್ನ ಸಿನಿಮಾ ರಾಘವ ಲಂಕಸೂರ ಆಗ್ಲಿ, ಇದೆಲ್ಲಾನು ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂತ ಸಿನಿಮಾ. ಯಾಕಂದ್ರೆ ನಿಮಗೆ ಮಾಧವ ಪ್ರೀವಿಯಸ್ ಏನಾಗಿದೆ ಅದಕ್ಕಿಂತ ದುಪ್ಪಟ್ಟು ಅಂಡ್ 2.5-3 times ನನ್ನ ಮೇಲೆ ಬಂಡವಾಳ ಹೂಡಿ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಕ್ಚುಲಿ ನೀವು ಪ್ರೊಡ್ಯೂಸರ್, ನಿರ್ಮಾಪಕರ ನಾಯಕ ನೀವು. ಯಾಕಂದ್ರೆ ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ವಿ ಮಹಾದೇವದಲ್ಲಿ, ಬಹಳಷ್ಟು ಇನಿಷಿಯೇಟ್ ತಗೊಂಡಿದ್ರಿ. ಈ ಸಿನಿಮಾಗೆ ಏನ್ ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀರಾ? ಸರ್ ತುಂಬಾ ಪ್ಲಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಿದೀವಿ. ಯಾಕಂದ್ರೆ ಆಲ್ ಆಫ್ ದ ಸಡನ್ ನಮ್ಗೆ KVN ಅವರು ನನಗೆ ಡೇಟ್ ಕೊಡ್ತಾರೆ, ಸುಪ್ರೀತ್ ಸರ್ ಅವರು 26th ಬಂದ್ಬಿಡಿ, ಯಾಕಂದ್ರೆ ಇನ್ನು ಯಾವ್ದು ಸಿನಿಮಾಗಳಿಲ್ಲ ನೋಡಿ, ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದ್ಬಿಡಿ ಅಂತಾರೆ. ಸೊ ಆಲ್ರೆಡಿ ನಮ್ಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು 85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮ್ಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡಿದ್ವಿ. ಅಂಡ್ ನಮ್ಗೆ ಸಾರಿ ಕ್ವಶನ್ ಕೊಟ್ಬಿಟ್ಟಿದ್ರಿ, ಪ್ರಮೋಷನ್ ಸಾರಿ ಸರ್. ಅಂಡ್ ಸ್ವಲ್ಪ ಬೇಗನೆ ಆಗಿ ನಮ್ಗೆ ಟೈಮ್ ಕೊಟ್ಟಿದ್ರಿಂದ ಒಂದು ಬಹಳ ಚಿಕ್ಕ ಟೈಮ್ ಇದೆ, 2-3 months ಇದ್ದಿದ್ರೆ ನಾವು ಬೇಗನೆ ಬೇರೆ ತರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮ್ಗೆ ಡೇಟ್ ಕೊಟ್ಟಿದ್ರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 days ಇಂದ ನಾನು ಹಾಗೂ ನಿರ್ದೇಶಕರು KM ಚೈತನ್ಯ ಸರ್ ಅವರು ಯಾವ ತರ ಆಗಿದೀವಿ ಅಂದ್ರೆ ಬ್ಲಾಂಕ್ ಆಗ್ಬಿಟ್ಟಿದೀವಿ. ಯಾವ ಚಾನಲ್ ಏನ್ ಮಾತಾಡ್ತಿದೀವಿ ಮತ್ತೆ ಅದನ್ನೇ ರಿಪೀಟ್ ಮೋಡಲ್ಲಿ ನಾವು ಲೂಪ್ ಮೋಡಲ್ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಒಂದು 12 ಎಲ್ಲಾರು ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡ್ತಿದೀವಿ. ಸೊ ಅದೇ ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್, ರೀಚ್ ಆಗ್ತದೆ. ಅಂಡ್ ಐ ಥಿಂಕ್ ಲಾಸ್ಟ್ ವೀಕ್, ಬಿಕಾಸ್ ಮಾಧವನು ಹಂಗೆ ಮಾಡಿದ್ದು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗ್ಬಿಟ್ಟಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸ್. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತಗೊಂತಿದೀವಿ. ಶ್ರೇಯಸ್ ಸರ್, ಸರ್ ಖಂಡಿತ ನಾನು ಹೇಳ್ತೀನಲ್ವಾ, ಎಲ್ಲಾ ಚಾನಲಲ್ಲಿ ಹೇಳ್ಬಿಟ್ಟಿದ್ದೀನಿ, ಈಸ್ ಕೈಂಡ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೇಕು. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ ಸರ್,
ಸಿನಿಮಾ ಮಾತ್ರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಕೇಳಿ ಅವ್ರ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿ, ವಿಲ್ ಹ್ಯಾವ್ ಬಂಡಲ್ಸ್ ಆಫ್ ಆನ್ಸರ್ ಅಂಡ್ ಕರೆಕ್ಟ್ ಆನ್ಸರ್. ಅವರು ಒಂದು ಇಂಟೆಲೆಕ್ಚುಯಲ್ ಪರ್ಸನ್ ಅಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನನ್ಗೊಂದು ಅಂದ್ರೆ ಒಬ್ಬ ಡೈರೆಕ್ಟರ್ ನಾನು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಇತ್ತೇ ಹೊರತು, ಈಗ ಮೊನ್ನೆ ಪ್ರಮೋಷನ್ ಅವ್ರ ಜೊತೆ ನಾನು ಮಾಡ್ತಿದ್ದೀನಿ ಸರ್. ಅವರಾಗ್ಲಿ, ಅವರ ಲೆಗಸಿ, ಅವರ ತಂದೆಯವರಾಗ್ಲಿ, ಅವರ ತಾತ ಅವರಾಗ್ಲಿ, ಆ ಲೆಗಸಿಯಿಂದ ಬಂದಿರೋರು. ಅದಾದ್ಮೇಲೆ ನೀವು ಯಾವುದೇ ರೀತಿಯ ಕ್ವಶನ್ ಕೇಳಿದ್ರೆ ನಮ್ಗೆಲ್ಲ ಒಂದು ಡೈಮೆನ್ಷನ್ ಇತ್ತು ಅಂದ್ರೆ ಅವ್ರು ನೋಡೋ ನೋಟನೇ ಬೇರೆ ತರ ಇರುತ್ತೆ, ಅವರ ಒಂದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ. ಐ ಫೀಲ್ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್. ಅಂಡ್ ನನಗೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್ ಅವ್ರನ್ನ. ನನ್ ಇನ್ನೂ ಎಷ್ಟೇ ಈ ಸಿನಿಮಾ ಆದ್ಮೇಲೆ, ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಆದ್ಮೇಲೆ ಅವ್ರು ಎಷ್ಟು ಯಾವಾಗ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡ್ಬೇಕು ಅಂತ ಇಷ್ಟಪಟ್ಟು ಖಂಡಿತ ಐ ವಿಲ್ ಬಿ ರೆಡಿ ಟು ವರ್ಕ್ ವಿತ್ ಹಿಮ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಫ್ಕೋರ್ಸ್ ಇವಾಗ ಎಲ್ಲ ಹೇಳಿದ್ರು, ತಾರಮನೆ ಹೇಳಿದ್ರು, ಮೈಕೆಲ್ಲ ಹೊಡೆದಾಕಿದ್ರು ಅಂತ ಹೇಳಿ. ಸರ್ ನಾನು ಈಗ ನನ್ಗೆ ಏನೋ ಬೇಕು, ಒಂದು ಫೇಮಲ್ಲಿ ಏನೋ ಬೇಕು ಅಂತ ನಾನು ಬಯಸಿದ್ರೆ ನಾನು ಚೆನ್ನಾಗಿ ಬರೋವರೆಗೂ ನಾನು ಬಿಡಲ್ಲ ಸರ್. ನನ್ಗೆ ಹಿಂಗೆ ಬೇಕು ಅಂತ ಇರುತ್ತೆ. ಆ ತರ ಇರ್ಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್, ಒಂದು ಅಷ್ಟು ಖರ್ಚು, ಅಷ್ಟು ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ಅಷ್ಟು ಜನ ಆರ್ಟಿಸ್ಟ್ ಬಾಂಬೆಯಿಂದ ಕರ್ಸಿರ್ತೀವಿ, ಟೈಮ್ ಎಲ್ಲ ಹೋಗ್ತಿರುತ್ತೆ. ಆ ತರ ಇರ್ಬೇಕಾದ್ರೆ ಯಾರೋ ಒಂದ್ ಸಣ್ಣ ಮಿಸ್ಟೇಕ್ ಮಾಡಿದಾಗ ಖಂಡಿತ ಕೋಪ ಬಂದೇ ಬರುತ್ತೆ. ಯಾರೇ ಆಗಿರ್ಲಿ ನಮ್ಗೆ ಕರೆಕ್ಟ್ ಆಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನ್ ತಪ್ಪಿಲ್ಲ. And I feel very happy and I admire him. I love him so much. ಶ್ರೇಯಸ್ ಸರ್, ಇಲ್ಲಿ ಈ ಕಡೆ ಇಲ್ಲಿ ಸರ್. ಬಲರಾಮನ ದಿನಗಳು ನಿಮ್ಮ ಕನಸಿನ ಕೂಸು ಈ ಸಿನಿಮಾ. ಸೊ ಬೆಂಗಳೂರು ಹೊರತುಪಡಿಸಿ ಉಳಿದ ಹೊರ ಜಿಲ್ಲೆಗಳು ಅಂದ್ರೆ ರಾಜ್ಯಾದ್ಯಂತ ಪ್ರಚಾರ ಕಾರ್ಯ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಎಷ್ಟು ಚಿತ್ರಮಂದಿರಗಳಲ್ಲಿ ಇದು ರಿಲೀಸ್ ಆಗ್ಲಿಕ್ಕೆ ಸಿದ್ಧತೆ ಇದೆ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇದೇ ವಿನೋದ್ ಸರ್ದು ಸಿನಿಮಾಗಳು ಲಾಸ್ಟ್ ಟೈಮ್ ಥಿಯೇಟರ್ ಸಮಸ್ಯೆ ಆಯ್ತು, ಅವರು ಫಿಲ್ಮ್ ಚೇಂಬರ್ ಅಂಗಳನ್ನು ಕೂಡ ತಲುಪಿದ್ರು. ಸೊ ಹಾಗಾಗಿ ಯಾವ ರೀತಿ ಸಜ್ಜಾಗಿದ್ದೀರಾ? ಸರ್ ಅದನ್ನ ಕರೆಕ್ಷನ್ ನಾನು ಮಾಡ್ಬಿಡ್ತೀನಿ. ಥಿಯೇಟರ್ ಸಮಸ್ಯೆ ಎಲ್ಲರೂ ಹಂಗೇನೆ ಹೋಗ್ತಿದ್ದಾರೆ. ಥಿಯೇಟರ್ ಅಂದ್ರೆ ಮೇನ್ ಸಿಂಗಲ್ ಸ್ಕ್ರೀನ್ ಆಗಿಲ್ಲ ಸರ್. ನನಗೆ ಮಾಲ್ಗಳಲ್ಲಿ ಶೋ ಟೈಮಿಂಗ್ ಇದು ಮಾಡೋರು ಅಂದ್ರೆ ಬೇರೆ ಭಾಷೆ ಪರಭಾಷೆ ಸಿನಿಮಾಗಳಿಗೆ 10 ಶೋ 11 ಶೋ ಕೊಡ್ತಾ ಇದ್ರು. ನಮ್ಮ ಸಿನಿಮಾ ಎಕ್ಸಾಕ್ಟ್ಲಿ ಬೆಳಗ್ಗೆ 7:30 ಶೋ, ನೈಟ್ 9:30 ಶೋ ಕೊಡ್ತಿದ್ರು. ಅಂಡ್ ಫಸ್ಟ್ ವೀಕ್ ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು. ನನ್ನ ಕಲೆಕ್ಷನ್ ಲಿಸ್ಟ್ ತೋರಿಸಿದ್ದೆ. ಲಿಸ್ಟ್ ತೋರಿಸಿ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅವ್ರದ್ದೊಂದು ನಾಮ್ಸ್ ಇದೆ, ಇಷ್ಟ ಆಗ್ಲೇಬೇಕು ಕಲೆಕ್ಷನ್ ಅಂತ ಹೇಳಿ. ನಮ್ದು ಆಲ್ಮೋಸ್ಟ್ 80% 85% ಇದ್ದಾಗಲೂ ಅವರು ಶೋಗಳು ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು ಎಷ್ಟೇ ಕಾಲ್ ಮಾಡಿ ನಾನು ನೇರ ಮಾತಾಡೋನು ಅವ್ರು ಕರೆಕ್ಟ್ ಆಗಿ ಸ್ಪಂದಿಸ್ತಿಲ್ಲ ನನಗೆ. ನೀವು ಮಾತಾಡಿದ್ರೆ ಅದಾದ್ಮೇಲೆ ನಾನು ಹಾಗೂ ಅನಿಲ್ ನಮ್ಮ PR ಕೆಲಸ ಮಾಡ್ತಿದ್ರು. ಸೊ ಈ ಒನ್ ಡೇ ನಾವು ಕೂತ್ಕೊಂಡು ಮಾತಾಡಿದಾಗ ಅವರು ಕರೆಕ್ಟ್ ಆಗಿ ಇನ್ನೂ ನಮ್ಗೆ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗೊತ್ತಾ ಅವರು ಕಾರಣ. ಯಾಕೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ಪ್ರೊಡ್ಯೂಸರ್ ಬದಲಾವಣೆ, ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆಯ್ತು. ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇರೆ ಡಿಸ್ಟ್ರಿಬ್ಯೂಟರ್ ತಗೊಂಡ್ರು. ಅಲ್ಲಿಗೆ ಪ್ರಾಬ್ಲಮ್ ಆಯ್ತು. ಇಲ್ಲಿ ನಮಗೆ ಸಮಸ್ಯೆನೇ ಬರಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು ಆಣೆನೇ ಇದೆ ಇವತ್ತು KVN ಅವರು. ಸೊ ಇವೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಮಿಕ್ಕಿದ್ದು ಕ್ವೆಶ್ಚನ್ ಅವ್ರು ಆನ್ಸರ್ ಮಾಡ್ತಾರೆ. ಹಾಗೆ ಸಿಕ್ಕಲ್ಲ ಆನ್ಸರ್. ರಾಜ್ಯಾದ್ಯಂತ ಎಷ್ಟು ಥಿಯೇಟರ್ಗಳ ರಿಲೀಸ್ ಆಗ್ತಿದೆ ನಂಬರ್ ಹೇಳಿ ಸರ್. ಇನ್ನು ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಕೇಟಲ್ಲಿ ಸಿಗುತ್ತೆ. ಅಂದ್ರೆ ಆಕ್ಟರ್ ಆಗಿ ಅಂದ್ರೆ ಟೆಲಿವಿಷನ್ ಮಾಡ್ತೀರಿ, ರಿಯಾಲಿಟಿ ಶೋ ಮಾಡ್ತೀರಿ, ಆಸ್ ವೆಲ್ ಆಸ್ ಎಲ್ಲಾ ತರ ಸಿನಿಮಾಗಳನ್ನು ಮಾಡ್ತೀರಿ ಸರ್. ಒಬ್ಬ ಆಕ್ಟರ್ ಆಗಿ ತುಂಬಾ ಕನ್ವಿಕ್ಷನ್ ಆಗಿ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಎಲ್ಲಾ ಪ್ರಾಜೆಕ್ಟ್ ಗಳಲ್ಲೂ ನೀವು ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳುವಂತದಕ್ಕೊಂದು ಸ್ಟ್ರಾಂಗ್ ಸೀಕ್ರೆಟ್ ಇರುತ್ತೆ. ಏನ್ ಸೀಕ್ರೆಟ್ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾವನ್ನು ಮಾಡ್ತಾರೆ. ಏನ್ ಹ್ಯಾಪಿ ಹೋಗಿ ಅವರು ಕರಿಯರ್. ಇಟ್ಸ್ ಆಲ್ ಆಪರ್ಚುನಿಟಿ ಅಂಡ್ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಸರ್ ಅಷ್ಟೇ. ಬಿಕಾಸ್ ಕನ್ನಡ ಸಿನಿಮಾ ಎಲ್ಲರೂ ಹೇಳ್ತಾ ಇದಾರೆ ಸಿನಿಮಾ ಥಿಯೇಟರ್ಗೆ ಜನರು ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಐ ಥಿಂಕ್ ದಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬ್ಕೊಂಡು ಥಿಯೇಟರ್ಸ್ ಬರ್ತಾರೆ. ಅಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದ್ರೆ ಈ ಪ್ರಾರಂಭ ಹೇಳಿದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ ಹೋಗ್ಬಿಟ್ಟು ಆ ಪಾಸ್ಟ್ ನ 80s ನ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ. ಅದನ್ನ ಥಿಯೇಟರ್ ನೋಡಿದ್ರೆ ಚೆನ್ನಾಗಿರುತ್ತೆ. ಆ 80s ಗೆ ಹ್ಯಾಂಡ್ ಪಿಕ್ ಮಾಡಿರುವಂತ ಕ್ಯಾರೆಕ್ಟರ್ಸ್ ಅಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರುವಂತ ಪ್ರೊಡಕ್ಷನ್ ಹೌಸ್ ಅಂಡ್ ಮೋಸ್ಟ್ ಆಫ್ ಆಲ್ ನಮ್ ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆ ಇರುವಂತ ಅಷ್ಟು ಕ್ಯಾರೆಕ್ಟರ್ಸ್ ಆಗ್ಲಿ ನಾನಾಗ್ಲಿ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡ್ಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್
ಕಾಂಪ್ಲಿಮೆಂಟ್ಸ್ ಫ್ಲೋ. ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿದ ನಂತರ ಒಂದಷ್ಟು ವಿಷಯಗಳು ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದು? ಸರ್, ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ ನ ತಗೊಂಡ್ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿದ್ವಿ, ಪ್ಲೇಸ್ ಮಾಡಿದೀವಿ ಅಷ್ಟೇ. ನಮ್ಮ ಮಚ್ ಬ್ಲವರ್ ಇವತ್ತು ಬರ್ಬೇಕಾಗಿತ್ತು, ಬಟ್ ಒಂದು ಎಲ್ಲೋ ಶೂಟ್ ಮಾಡಿದಾನೆ ರಜತ್, ಅದಕ್ಕೆ ಕೇಳಿದ್ ನಾನು. ಸೊ ಹಾಗಾಗಿ ಒಂದು ಗ್ಲಿಮ್ಸ್ ಇನ್ನೂ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಅಪ್ಪ ಮೇಡಮ್, ಇಲ್ಲಿ ನಮಸ್ತೆ. ನಾವು ಸುಮ್ಮನೆ ಬಾಯಿ ಮಾತಿಗೆ ಆವಾಗ ಹೇಳ್ತಾ ಇರ್ತೀವಿ ಉತ್ಸಾಹಿ ನಿರ್ಮಾಪಕರು ಬರಬೇಕು ಅಂತ, ಆದ್ರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕೂಡ ಈಗ ಇಂಡಸ್ಟ್ರಿ ಇದೆ. ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು ಅಂತ? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗು ಒಂದು ಸಿನಿಮಾ ಮಾಡಿದ್ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದ್ರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ಸ್ ಅವ್ರ ಮುಂದಿರುವಂತ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ, ಬಟ್ ಅದು ನನಗೆ ಖುಷಿ ಇದೆ. ಸರ್, ನಾನು ಹೋದ್ಸತಿ ಹೇಳ್ದೆ ಅನಿಸ್ತದೆ ನನಗೆ, ವೇಣು ಸರ್ ಆಗ್ಲಿ ನನ್ನ ಡೈರೆಕ್ಟರ್ ಆಗ್ಲಿ, ನಾನು ಹೆಂಗಿತ್ತು ನನ್ನ ಜರ್ನಿ ಅಂದ್ರೆ, ನಾನು ಪ್ರಾರಂಭ ಹೇಳಿದ್ರು ಒಂದ್ ಸ್ವಲ್ಪ, ಬಟ್ ತುಂಬಾ ಹ್ಯಾಪಿ ಸರ್. ತುಂಬಾ ಜರ್ನಿನಿ ನಾನು ಇಂಥವ್ರ ಜೊತೆ ನನ್ನ ಮಗಳಿಗೆ ಟ್ಯಾಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊ ಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮ್ಗೆ ಇವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ರೆ ಖಂಡಿತ ನಾವು ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ವಿನೋದ್ ಸರ್. ಎಸ್ ಸರ್. ವಿನೋದ್ ಸರ್ ಇಲ್ಲಿ ಸರ್. ಹೆಚ್ಚು ಕಮ್ಮಿ 20-22 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀರಾ. ಸೊ ಇವಾಗ ನೀವು ಒಂದು ಮಾತು ಹೇಳಿದ್ರೆ, ನಾವು ಸಿನಿಮಾನ ರಿಲೀಸ್ ಮಾಡ್ಬೇಕಂದ್ರೆ ಒಂದು ಆನೆಯ ಜೊತೆ ಕರ್ಕೊಂಡ್ ಬರ್ಬೇಕು ಅಂತ. ಅಂದ್ರೆ ಹೊಸ ಡಿಸ್ಟ್ರಿಬ್ಯೂಟರ್ಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕಡಿಮೆನಾ ಮಲ್ಟಿಪ್ಲೆಕ್ಸ್ ಗಳಲ್ಲಿ? ಹೀಗೆ ಕನ್ನಡ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಬೇಕು ಅಂದ್ರೆ ಭಯ ಪಡ್ಬೇಕಾ, ಆನೆಯ ಜೊತೆ ಕರ್ಕೊಂಡ್ ಬರ್ಬೇಕಾ? ಸರ್, ಆತರ ಇಲ್ಲ. ಅಂದ್ರೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಓಕೆನಾ, ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗಿದ್ದು, ಬೇರೆ ಡಿಸ್ಟ್ರಿಬ್ಯೂಟರ್ ಕರ್ಕೊಂಡ್ ಬಂದಾಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಗಿ, ಅದಾದ ಮೇಲೆ ಲಾಸ್ಟ್ 1 ವೀಕ್ ಇದ್ದಾಗ ಸಿನಿಮಾನ ಟೇಕ್ ಓವರ್ ಮಾಡ್ತಾರೆ ಬೇರೆ ಡಿಸ್ಟ್ರಿಬ್ಯೂಟರ್ ಬಂದು. ಅಲ್ಲಿಗೆ ಆ 1 ವೀಕ್ ಇದ್ದಾಗ ಅವ್ರಿಗೆ ಟೈಮ್ ಸಾಲಲ್ಲ. ಆ ಟೈಮ್ ಸಾಕಾಗದೇ ಇರೋದ್ರಿಂದಾನೇ ಏನಾಗುತ್ತೆ, ಎಲ್ಲಿ ಏನ್ ಥಿಯೇಟರ್ ಸಿಗುತ್ತೆ, ಯಾವ ಥಿಯೇಟರ್ ಸಿಗುತ್ತೆ, ರಿಲೀಸ್ ಆಗ್ಲಿ, ಡೇಟ್ ಹಾಕ್ಬಿಟ್ಟಿದೀವಿ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಿನಿಮಾದಲ್ಲಿ ಪಳಗಿರೋರು, KVN ಅವರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಅವ್ರಿಗೆ ಇನ್ ಅಂಡ್ ಔಟ್ ಎಲ್ಲಾನು ಗೊತ್ತಿದೆ. ಕೆಲವು ಟೈಮ್ ಅಲ್ಲಿ ಥಿಯೇಟರ್ ಓನರ್ಸ್ ಏನ್ ಮಾಡ್ತಾರೆ, ಆಮೇಲೆ ಥಿಯೇಟರ್ ನಿಮ್ಗೆ ಎಕ್ಸಿಬಿಟರ್ಸ್ ಏನಾಗುತ್ತೆ ಅಂದ್ರೆ, ನಿಮ್ಗೆ ಟೈಮಿಂಗ್ ಅದಾದ್ಮೇಲೆ ಹೋಲ್ಡ್ ಇರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ. ಅವ್ರು ಕೇಳಿದ ಟೈಮಿಂಗು, ಆಮೇಲೆ ಅವ್ರು ಕೊಟ್ಟಿದ್ದ ಟೈಮಿಂಗ್ ಇವ್ರು ತಗೋಬೇಕು. ಇಲ್ಲಿ ಏನಾಗುತ್ತೆ, KVN ಅವ್ರು ಮಾತಾಡಿದಾಗ ಅವ್ರ ಹೋಲ್ಡ್ ಇರುತ್ತೆ, ಅವ್ರ ಹೋಲ್ಡ್ ನಮಗೂ ಇರುತ್ತೆ, ನಮ್ಮ ಸಿನಿಮಾ ಮೇಲೆ ಇರುತ್ತೆ. ಹೊಸ ಡಿಸ್ಟ್ರಿಬ್ಯೂಟರ್ಸ್ ಆ ಹೋಲ್ಡ್ ಇರಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೊಂದ್ಸಲ ನೀವು ಕೇಳಿದಾಗ ಎಕ್ಸಿಬಿಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಯಾವ್ದೋ ಓದ್ತಾರ ಸಿನಿಮಾನು ಬೇಡಪ್ಪ ನನ್ಗೆ ಬೇರೆ ಸಿನಿಮಾ ಬರ್ತಿದೆ ಅಂದಾಗ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ಏನೇನೋ ಗೊತ್ತಿರುತ್ತೆ, ಎಷ್ಟು ರೆಂಟ್ ಬರುತ್ತೆ. ಹಿಂದಿ ಸಿನಿಮಾ ಹೊರಗಡೆಯಿಂದ ಬಂದಾಗ ಅವರು ಎಷ್ಟು ಪ್ರಯೋರ್ ಆಗಿ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊಂತಾರೆ. ಹನ್ನೊಂದು ಶೋ ನಮ್ಗೆ ಕನ್ನಡ ಕೊಡಲ್ಲ, ಓಕೆನಾ, ಹಿಂದಿ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ನಿಮ್ಗೂ ಗೊತ್ತಿದೆ ಅದು. ಯಾಕಂದ್ರೆ ಅವ್ರು ಬಿಫೋರ್ ಆಗಿ ಅವ್ರ ಬಿಸ್ನೆಸ್ ತೋರಿಸ್ಕೊಂತಾರೆ, ಅವ್ರು ಬಿಫೋರ್ ಆಗಿ ರೆಂಟ್ಗಳು ಕಟ್ಬಿಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲೇನಾಗುತ್ತೆ, ನಮ್ಗೆ ನಮ್ಮ ಸಿನಿಮಾ ಇದು ನಮ್ಮ ಜಾಗದಲ್ಲೇ ನಮ್ಮ ಸಿನಿಮಾಗಳಿಗೆ ನಮ್ಮ ಸಿನಿಮಾ ಓಡ್ಲಿ ಬಿಡಿ, ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಓಡ್ಲಿ ಬಿಡಿ ಅಂತ ನಾವು ಬಿಡ್ತೀವಿ. ಅಲ್ಲಿ ಆಕ್ಚುಲಿ ಅದು ಬೇರೆನೇ ಇದೆ, ನಿಮ್ಗೆ ಅಂಡರ್ ಕರೆಂಟ್ ಅಲ್ಲಿ ಬೇರೆನೇ ಬಿಸ್ನೆಸ್. ಅದು ಹೆಂಗಾಗುತ್ತೆ, ಎಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಅವ್ರು ಬೇರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಇಲ್ಲೇನಾಗುತ್ತೆ, ನಮ್ ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದಾಗ ನಿಮ್ಗೆ ಕಷ್ಟ ಆಗುತ್ತೆ. ಥಿಯೇಟರ್ ಎಕ್ಸಿಬಿಟರ್ಸ್ ಗಳು ಕರೆಕ್ಟ್ ಟೈಮಿಂಗ್ ಕೊಡಲ್ಲ ನಿಮ್ಗೆ. ಇಲ್ಲಿ ನಮ್ಗೆ KVN ಅವ್ರದ್ದು ಪ್ರಾಬ್ಲಮೇ ಆಗಲ್ಲ. ಸೊ ಅದು ಆನ್ಸರ್ ಹೇಳಿ.
ನಮ್ಮ ಹರಿ ಸರ್ ಅವ್ರನ್ನ ಒಂದ್ಸಲ ಮಾತಾಡ್ಸಿ ಕೂರಿಸ್ಬೇಕು, ನೀವು ಯಾರು ಮಾತಾಡ್ಸಿ ಪ್ಲೀಸ್. ಅಂಡ್ ನಮ್ಮ ಹರಿ ಸರ್ ಅವರು ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ರಶಸ್ ನೋಡಿದಾಗ ಆ ದಿನಗಳು ನಾನು ನೋಡಿದೆ. ಆ ದಿನಗಳು ಒಂದ್ ಪೋರ್ಷನ್ ಇಂದ ನಾನು ಬಂದು ಜಾಯ್ನ್ ಆಗಿ ಕಂಪ್ಲೀಟ್ ಮಾಡಿದೆ. ಓಕೆ, ಈ ಸಿನಿಮಾ ನೋಡಿದಾಗ ಅದಕ್ಕಿಂತ ಇದನ್ನ ಕಂಪೇರ್ ಮಾಡಿದ್ರೆ ಇದು ಒಂದು ಟೆಕ್ನಿಕಲಿ ನಾನು ಹೇಳ್ಬೇಕಾದ್ರೆ ಒಂದು 10 times ಹೆಡ್ ಆಗಿದೆ, ಮುಂದಕ್ಕೆ ಹೋಗಿದೆ. ಅಂದ್ರೆ ಟೆಕ್ನಾಲಜಿ ಎಲ್ಲ ವರ್ಕ್ ಮಾಡಿರೋದು ಒಟ್ಟಾರೆ ಕಂಟೆಂಟು, ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ಲಸ್ ಟೆಕ್ನಿಕಲ್ ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬಾ ಅದ್ಭುತವಾಗಿ ಬಂದಿದೆ. ನನ್ನ ವರ್ಕ್ ನಾನು ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಆಡಿಯನ್ಸ್ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು. ತರನಾಡಿ, ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಆಕ್ಚುಲಿ ಬಂದಿದ್ದು ಪ್ರೆಸ್ ಮೀಟ್ ಬಿಕಾಸ್ ವಿ ಹ್ಯಾವ್ ಬಿನ್ ರೆಸ್ಟ್ರಿಕ್ಟೆಡ್ ಥ್ಯಾಂಕಿಂಗ್ ಎವ್ರಿಬಡಿ. ಸೊ ನಾವು ಇಂಟ್ರಾಕ್ಷನ್ ಇರಬೇಕು. ನಿಮ್ ಬಗ್ಗೆ ನಾನು ಎಲ್ಲ ಇದು ಯಾವ್ದೋ ಇಂಟರ್ವ್ಯೂ ಕುತ್ಕೊಂಡ್ರೆ ನಾನೆಲ್ಲ ಹೇಳ್ತೀನಿ. ಅಲ್ಲ, ನೀವು ಹೊಗಳಿದ್ರ ನಮ್ಮನ್ನ. ಇಲ್ಲ, ಧಾರಮ್ಮ ಅವ್ರ ಜೊತೆ ನಾನು ಇನ್ನು ವೇಣು ಸರ್ ಜೊತೆ ನಾನು ಮೊದಲನೇ ಸಲ ಕೆಲಸ ಮಾಡಿರೋದು. ಅವ್ರ ಮನ್ಸು ಮಾಡ್ಬೇಕು. ಎಸ್, ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶಂಕರ್ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಾನೊಂದು ವಿಷಯ ಹೇಳಬೇಕು ಈ ವೇದಿಕೆ ಮೇಲೆ. ಏಕೆಂದ್ರೆ ಇವತ್ತು ನನಗೆ ಒಂದು ಸ್ಥಾಯಿ ಸ್ಥಾನದಲ್ಲಿ ನಿಂತು ಒಂದು ಕರೆಗೆ ಒಗ್ಗಟ್ಟು ನಿಂತು ದೊಡ್ಡ ಮಟ್ಟಕ್ಕೆ ಸಾಂಗನ್ನ ರಿಲೀಸ್ ಮಾಡ್ಕೊಂಡಂತ ನನ್ನ ತಾರಮ್ಮನಿಗೆ ನಾನು ಯಾವಾಗ್ಲೂ ಸದಾ ಚಿರಋಣಿಯಾಗಿರ್ತೀನಿ. ಏಕೆಂದ್ರೆ ಅವರು ಯಜಮಾನ್ರ ಚಿರಋಣಿಯಾಗಿದ್ದೆ. ಇವತ್ತು ನನಗೆ ಒಂದು ಸ್ಥಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಟ್ಟಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ಭೂಷಣ್ ಮಾಸ್ಟ್ರು ಅಷ್ಟೇನೆ, ಅವರು ನಿಜವಾಗ್ಲೂ ಇದರಲ್ಲಿ ಲೊಕೇಶನ್ ನಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ನಗ್ನಗಾಡ್ಕೊಂಡು ಖುಷಿಲಿ ಡ್ಯಾನ್ಸ್ ಅನ್ನ ಕಲಿಸಿ ಆಡಿಸ್ತಿದ್ರು. ಅವ್ರಿಗೂ ಕೂಡ ಅಷ್ಟೇನೆ. ಮತ್ತೆ ನಮ್ಮ ವಂದಿತಾ ಗೌಡರು ತುಂಬಾ ಒಬ್ಬ ಹೆಣ್ಣುಮಗಳು, ನಿಜಕ್ಕೂ ನನಗೊಂದು ಖುಷಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಹೇಳಿದಂಥದ್ದೆಲ್ಲ ಡ್ಯಾನ್ಸ್ ಅನ್ನ ಅಚ್ಚುಕಟ್ಟಾಗಿ ಮಾಡ್ಕೊಟ್ಲು ಮಗಳು. ಅವ್ರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದನ್ನು ಇದು ಆಗಲ್ಲ, ನಾನು ಮಾಡಲ್ಲ ಅಂತ ಪಾಪ ಆ ಕ್ಷಣದಲ್ಲಿ ಒಂದು ಮಾತನ್ನು ಕೂಡ ಹಾಡ್ದಂಗೆ ಅಚ್ಚುಕಟ್ಟಾಗಿ ಮಾಡ್ಕೊಟ್ಲು. ಒಳ್ಳೆದಾಗ್ಲಿ. ಇನ್ನು ಅವಳು ದೊಡ್ಡ ಎತ್ತರಕ್ಕೆ ಇಂಟ್ರೆಸ್ಟ್ ಇಲ್ಲಿ ಬೆಳಿಲಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಮತ್ತೆ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮುಂದಾಳತ್ವವನ್ನ ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದೀರಿ. ನಾನು ನನ್ನ ಮಗನ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ರಿಗೂ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಬಂದಂತ ನಮ್ಮ ಸಿನಿಮಾಗೆ ಬಂದಂತ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ರೂ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಪರಮ ಮತ್ತೊಮ್ಮೆ ಮಗದೊಮ್ಮೆ ನಾನು ಯಾವಾಗ್ಲೂ ನಿಮ್ಗೆ ವಿಚಾರದ ಚಿರಋಣಿ. ಥ್ಯಾಂಕ್ ಯು. ಮಾಡ್ತಾ ಇದ್ದೇನೆ. ಅದೆಲ್ಲ ಹೇಳ್ಬೇಕಿತ್ತ. ಪದಮ, ಶ್ರೇಯಸ್, ಚೈತನ್ಯ, ಬಲರಾಮನ ದಿನಗಳ ಸಾಂಗು 3ನೇ ಹಾಡು ಎಲ್ರಿಗೂ ತುಂಬಾ ಈಗಾಗಲೇ ಕಾಡುವಂತ ಹಾಡು, ಎಲ್ರಿಗೂ ಇಷ್ಟ ಆಗುವಂತ ಹಾಡು. ಆ ಹಾಡು ಪ್ಲೀಸ್ ಲಾಂಚ್ ಮಾಡಿ. ಮತ್ತೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ಹಾಡಿನ ಬಗ್ಗೆ ಮಾತನಾಡೋದಕ್ಕೆ, ಅವರ ಮನಸ್ಸಲ್ಲಿರೋ ವಿಚಾರವನ್ನ ತಿಳಿಯೋದಕ್ಕೆ ವೆರಿ ವೆರಿ ಟ್ಯಾಲೆಂಟೆಡ್, ವೆರಿ ಬ್ಯೂಟಿಫುಲ್. ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ನಟಿ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಗಾರ್ಜಿಯಸ್ ವಂದಿತಾ ಗೌಡ ಆನ್ ಸ್ಟೇಜ್ ಪ್ಲೀಸ್. ವಂದಿತಾ ಅವರೇ, ಹಾರ್ಟ್ಲಿ ವೆಲ್ಕಮ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ನಾವ್ ಅನ್ಕೊಂಡ್ವಿ ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಕ್ಲಾಸಿಕ್ ಕ್ಲಬ್ ನಂಬರ್ ನೋಡ್ದಂಗಾಯ್ತು. ನಿಮ್ಗೆ ಹೇಗೆ ಅವಕಾಶ ಸಿಕ್ತು? ಈ ಜರ್ನಿ ಬಗ್ಗೆ ಪ್ಲೀಸ್ ಮಾತಾಡಿ. ಫಸ್ಟ್ಲಿ ಇಲ್ಲೆಲ್ಲ ಬಂದಿರೋ ಮಾಧ್ಯಮದವ್ರಿಗೆ ಆ್ಯಂಡ್ ತಂಡದಲ್ಲಿ ಸಾಕಷ್ಟು ಜನ ಬಂದಿದ್ದೀರಾ, ಎಲ್ರಿಗೂ ನಮಸ್ಕಾರ. ಪೋಸ್ಟರ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ಲಿ ನನಗೆ
ಈ ಆಪರ್ಚುನಿಟಿ ಸಿಕ್ಕಿದ್ದು ಲೇಖಾಯಿಂದ. ಥ್ಯಾಂಕ್ ಯು ಸೋ ಮಚ್ ಲೇಖಾ, ನನ್ನನ್ನ ಈ ಸಾಂಗ್ ಚೂಸ್ ಮಾಡಿದ್ದಕ್ಕೆ. ಅವ್ರು ನನ್ನನ್ನು ಯಾಕೆ ತಗೊಂಡ್ರು ಅಂತ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ, ಯಾಕಂದ್ರೆ ಅವರ ಆ ದಿನಗಳು ಸಿನಿಮಾದಿಂದ ನಾನು ಫ್ಯಾನ್. ಆ್ಯಂಡ್ ಅವ್ರ ಸಿನಿಮಾಗಳ ಜಾನರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಲರಾಮನ ದಿನಗಳು ಅದೇ ಫ್ಲೇವರ್ ತಗೊಂಡೋಗುತ್ತೆ. ಸೊ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ. ಆ್ಯಂಡ್ ಜಾಸ್ತಿ ಸ್ಪೇಸ್ ಸಿಕ್ಕಿಲ್ಲ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ, ಬಟ್ ಒಂದು ಸಾಂಗ್ ಮೂಲಕ ಕೆಲಸ ಮಾಡಿರೋದು ಖುಷಿ. ದೆನ್ ವೇಣು ಸರ್ ಬಂದಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕು. ತಾರಾ ಮ್ಯಾಮ್ ಬಂದಿದ್ದಾರೆ, ತಾರಾ ಮ್ಯಾಮ್ ಖಂಡಿತ ತಿಳಿಸಿ. ನಮ್ಮ ಪದ್ಮಾವತಿ ಪ್ರೊಡಕ್ಷನ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಚೂಸ್ ಮಾಡಿ ನನಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆ್ಯಂಡ್ 2 ದಿನ ಸಾಂಗ್ ಶೂಟ್ ಮಾಡಿದ್ದೀವಿ. ಆ 2 ದಿನದಲ್ಲೂ ನನಗೆ ನಿಮ್ಮ ಮಗಳು ಥರ ಟ್ರೀಟ್ ಮಾಡಿ, ನನಗೆ ಯಾವುದಾದ್ರೂ ಅನ್ಕಂಫರ್ಟಬಲ್ ಶಾರ್ಟ್ ಏನಾದರೂ ಇದ್ದರೆ ಅದಕ್ಕೆ ಆರಾಮಾಗಿ ಮಾಡು ಅಂತ ಹೇಳಿ. ಆ್ಯಂಡ್ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ರೇಯಸ್ ಬ್ರೋ. ವಿನಯ್ ಸರ್ ಬಂದಿದ್ದಾರೆ. ವಿನಯ್ ಸರ್ನ ನನ್ನ ಸಾಂಗಲ್ಲಿ ಮೀಟ್ ಮಾಡಿದ್ದೆ. ಹಾಯ್ ಸರ್. ದೆನ್ ನಮ್ಮ ಸಾರಿ ಭೂಷಣ್ ಮಾಸ್ಟರ್ ಜೊತೆ ನಂದು ಈಗ 2ನೇ ಸಾಂಗ್. ಇನ್ನೊಂದು ಸಾಂಗ್ ನಮ್ಮ ಲಕ್ಷ್ಮೀ ಪುತ್ರದೊಂದು ಸಾಂಗ್ ಮಾಡಿದ್ದೀನಿ. ಸಾರಿ ಸರ್, ನರ್ವಸ್ ಅಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ. ಹೌದು ಮ್ಯಾಮ್, ಸಾರಿ. ಭೂಷಣ್ ಮಾಸ್ಟರ್ ಜೊತೆ 2ನೇ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ KD ಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ಪ್ರಾಕ್ಟೀಸಲ್ಲಿ. ಆ್ಯಂಡ್ ದಕ್ಷಿತಾ ಆ್ಯಂಡ್ ವಿನೋದ್ ಸರ್ನು ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ರಿಹರ್ಸಲ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಈಸಿಯಾಗಿ ಮೂವ್ಸ್ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಡಾನ್ಸ್ ಮಾಡ್ಬೇಕಾದ್ರೆ ಮುಂದ್ಗಡೆ ಘಟಾನುಘಟಿ ಕಲಾವಿದರೆಲ್ಲರೂ ಇದ್ರು. ಅಫ್ಕೋರ್ಸ್ ನಾವು ಫ್ರೇಮ್ ನೋಡಿದಾಗ ಸೊ ನಟಾಗೆ ವಿನೋದ್ ಪ್ರಭಾಕರ್ ಸರ್ ಎಲ್ಲರೂ ಇದ್ರು. ನರ್ವಸ್ನೆಸ್ ಇತ್ತಾ? ಹೌ ವಾಸ್ ಇಟ್? ನರ್ವಸ್ನೆಸ್ ಖಂಡಿತ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇರೋದು. ಯಾರೇ ಡ್ಯಾನ್ಸರ್ ಆದ್ರೂ ಒಂದ್ ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹೆಂಗೆ ಇದನ್ನ ಪರ್ಫಾರ್ಮ್ ಮಾಡೋದು ಅನ್ನೋ ತರ. ಬಟ್ ಆ ಕಂಫರ್ಟ್ ಝೋನ್ ನನಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರ್ಲಿ, ಆರ್ಟಿಸ್ಟ್ ಆಗಿರ್ಲಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅವ್ರುಗಳು ಅಷ್ಟೇ ತುಂಬಾ ಚೆನ್ನಾಗಿ ಕೋಪಪ್ ಮಾಡಿದ್ರು ಮಾಡುವಾಗ. ವಿನೋದ್ ಸರ್ ಜೊತೆ ಜಾಸ್ತಿ ಸಿಗ್ಲಿಲ್ಲ ಸ್ಪೇಸ್, ಬಟ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸರ್ನ. ಅವರು ಅಷ್ಟೇ ತುಂಬಾ ಜೋವಿಯಲ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು, ಆರಾಮಾಗಿ ಮಾಡೋ ತರ ಕಂಫರ್ಟ್ ಫೀಲ್ ಕೊಟ್ರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಬಂದಿತ್ತು ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತಾರಾ ಮೇಡಮ್ ಸಾಂಗ್ ರಿಲೀಸ್ ಮಾಡೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮ್ಗೆ. ಮೇಡಮ್ ನೀವು ನೋಡ್ಲಿಲ್ವಾ? ಎಲ್ಲ ಪ್ರಪಂಚನೇ ಮರಿತಾ ಇದೆ ಸರ್. ಗೊತ್ತಾಗ್ಲಿ ಅಂತ ಜಿಗ್ಜಿಗೆ ಅಂತ ಬರೋದು, ಅದೇ ಮಾಡ್ತಾರೆ. ಇದು ಕೊರಿಯೋಗ್ರಫಿ ಅನ್ನೋ ಪಾರ್ಟ್ ಬಂದ್ರೆ ಎಲ್ಲ ಹಂಗೆ ಪ್ರಪಂಚ ಮರ್ತೋಗ್ಬಿಡುತ್ತೆ. ಬರೀ ಸಾಂಗ್ ಕೊಟ್ಟಾಗ ಮಾತ್ರ ಜ್ಞಾಪಕ ಇಟ್ಕೊಂತಾರೆ. 1-2 ಮೀಟಿಂಗು, ಶೂಟಿಂಗು, ಆಮೇಲೆ ಔಟ್. ಇಲ್ಲ ಮೇಡಮ್ ಎಲ್ಲಾ ಪಿಕ್ಚರ್ ಆಗುತ್ತೆ, ಇದೇನು ಹೊಸದಲ್ಲ ಮೇಡಮ್. ನಾನು ಎಷ್ಟೊಂದು ಸ್ಟೇಜಲ್ಲಿ ಹೇಳಿದ್ದೀನಿ, ಇದು 2ನೇ ಸಿನಿಮಾ 3ನೇ ಸರಿ ಹೇಳಿಲ್ಲ, ಇದು ಪರವಾಗಿಲ್ಲ. ಇದು ಯೂಸ್ ಟು ಇಟ್, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇವ್ರು ಹೇಳಿದ್ರು ಇಬ್ರು ಕಾರಣ ಅಂತ, ಒಂದು ಏನೋ ಕೊರಿಯೋಗ್ರಫಿ ಮತ್ತೆ ಒಂದಿತ್ತವ್ರು ಏನೋ ಅದರ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ 3 ಜನ ಕಾರಣ ಅಂತ ಅನ್ಕೋತೀನಿ. ಮೇಜರ್ ಆಗಿ ನಮ್ಮ ವೇಣು ಸರ್, ಅವ್ರು ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾರೆ. ಸರ್ ಬಂದಿಲ್ಲ, ಇನ್ನ ಡಿಲೇ ಆಗ್ಬೋದು. ತುಂಬಾ ಥ್ಯಾಂಕ್ ಯು ವೇಣು ಸರ್. ತುಂಬಾ ಚೆನ್ನಾಗಿ, ತುಂಬಾ ಕೋಆಪರೇಟಿವ್ ಆಗಿ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಶೂಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಚೈತನ್ಯ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಯೂಶಲಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ ತುಂಬಾ ಹರಿಬರಿ ಟೆನ್ಷನ್ ಹಂಗಿರ್ತಾರೆ, ಅವ್ರು ತುಂಬಾ ಗಾವಾಗಿರ್ತಾರೆ. ಏನ್ ಬೇಕು ಅಲ್ಲ, ಓಕೆ ಮಾಡಿ, ಹೌದಾ ನೀವು ಈ ಕಡೆ ಬರ್ಬೇಕಾ ಬನ್ನಿ ಅಷ್ಟೇ ಹೇಳ್ತಾ ಇರ್ತಾರೆ. ನಾನು ಏನು ಸಿನಿಮಾನ ನಮ್ಗೆ. ಬಟ್ ಅಷ್ಟು ಕಾಮ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಿಮ್ ಜೊತೆ ಕೆಲಸ ಮಾಡಿದ್ ನನ್ಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಂಡ್ ಥ್ಯಾಂಕ್ ಯು. 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ, ಆಫ್ಟರ್ ಟಾಟಾ ಸಾಂಗ್ ಆದ್ಮೇಲೆ 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಶ್ರೇಯಸ್, ಪದ್ಮಾವತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಸಾಂಗ್ ಚೆನ್ನಾಗಿ ಬಂದಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್.
you.